ಡಿಫ್ರೆನ್ಷಿಯೇಟ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ y ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಆಫ್ ಎಕ್ಸ್ ಇದೆ. ಸರಿನಾ? ಇಲ್ಲಿ ಎಷ್ಟು ಲೆವೆಲ್ ಆಫ್ ಡಿಫ್ರೆನ್ಸಿಯೇಷನ್ ನಡಿಬೇಕು? ಮೊದಲನೇದಾಗಿ ಕಾಸ್ ಮೇಲೆ, ಮತ್ತು ಕಾಸಲ್ಲಿರೋ ಅಂಥ ಎಕ್ಸ್ಪ್ರೆಷನ್ನು ಇಲ್ಲಿ ಪ್ಲಸ್ ಇದೆ, ಹಾಗಾಗಿ 2 ಲೆವೆಲ್ ಸಾಕು ಅಲ್ವಾ? ಸೊ ಕೊನೆಯದಾಗಿ ಇಲ್ಲಿ ನೋಡಿ, ಇಲ್ಲಿ ವಿ ಹ್ಯಾವ್ y ಪ್ರೈಮ್ ಈಸ್ ಈಕ್ವಲ್ ಟು ಮೈನಸ್ ಸೈನ್, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇಸ್ ಮೈನಸ್ ಸೈನ್ ಆಫ್ ಥೀಟಾ, ಮತ್ತು ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ದ ಥೀಟಾ ಇಟ್ ಸೆಲ್ಫ್ ಇಂಟು, ಇಲ್ಲಿ ಬರೀತೀನಿ dy ಬೈ ಡಿ ಎಕ್ಸ್ log of x plus e to the power of x. So this is minus sine of log x plus e to the power of x ಮತ್ತಿದು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪೂರ ಎಕ್ಸ್ಪ್ರೆಷನ್ ಏನೋ 1 ಬೈ ಎಕ್ಸ್ ಪ್ಲಸ್ ಇ ಟು ದ ಪವರ್ ಆಫ್ ಎಕ್ಸ್. ಸರಿನಾ? ಇದೇ ನಿಮ್ಮ ಉತ್ತರ. ಸೊ ನನ್ನ ಕಡೆಯಿಂದ ಡೊಮೈನ್ ಡಿಸ್ಕಷನ್. ಹಾಂ, ಇಲ್ಲಿ ಸೈನ್ ಅಂತ ಏನೇನು ರಿಸ್ಟ್ರಿಕ್ಷನ್ ಕೊಡಲ್ಲ, ಲಾಗ್ ರಿಸ್ಟ್ರಿಕ್ಷನ್ ಕೊಡುತ್ತೆ. ಇಟ್ ಹ್ಯಾಸ್ ಟು ಬಿ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್. ಸೊ ಇಟ್ ಇಸ್ ಡಿಕ್ಟೇಟೆಡ್ ವಿತ್, ಕಲರ್ ಚೇಂಜ್ ಮಾಡ್ತೀನಿ, ಡಿಕ್ಟೇಟೆಡ್ ಬೈ ಏನೋ ಲಾಗ್ ಆಫ್ ಎಕ್ಸ್ ಒಂದು, ಇ ಟು ದ ಪವರ್ ಆಫ್ ಎಕ್ಸ್ ಏನು ರಿಸ್ಟ್ರಿಕ್ಷನ್ ಕೊಡಲ್ಲ, 1 ಬೈ ಎಕ್ಸ್ ಕೊಡುತ್ತೆ. ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂಥ ನಂಬರ್ ಏನಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಅಲ್ವಾ? ಸೊ ಗ್ರೇಟರ್ ದೆನ್ 0 ಆ್ಯಕ್ಚುಲಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, ಬಟ್ ನನ್ನ ಡಿಸ್ಕಷನ್ ನನ್ನ ಕಡೆಯಿಂದ ಆಗಲೇಬೇಕದು. ಬರ್ಕೊಂಬಿಡ್ರ.